ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಶ್ರೀರಂಗಪಟ್ಟಣ ನಾಡಹಬ್ಬ ದಸರಾ ಮಹೋತ್ಸವ 2024 ಅದ್ದೂರಿಯಾಗಿ ಜರುಗಿದ ಕುಸ್ತಿ ಪಂದ್ಯಾವಳಿ. ನೋಡಿ, ತುಂಬಾ ದೂರದಿಂದ ಹುಡುಗರು ಬಂದಿದ್ದಾರೆ. ಹಲೋ, ರಮನಹಳ್ಳಿಯ ಪೈಲ್ವಾನ್ ಸಿದ್ದೂರ್ ಅವರ ಮಗ ಅವ್ಯಾಕಿ ಕೂಡಲೇ ಸಿದ್ಧರಾಗಿ ಬರಬೇಕು. ಮೈಸೂರಿನ ಹಾಜಿ ನಜೀರ್ ಸಾಹೇಬ್ರುಗಳ ಮುದಾಸಿರ್ ಅವರ ಪಟ್ಟ ಪೈಲ್ವಾನ್ ಮೊಹಮ್ಮದ್ ಅವೇಸ್ ರೆಡಿ ಆಗ್ಬೇಕು. ಯಾರು ಮಿಸ್ ಕೂಡಲೇ ಹಲೋ. ರಘು ಬಂಟ ಗಂಜಾಮ್ ನೋಡಿ, ಈ ಒಂದು ಕುಸ್ತಿಗೆ ಅವರು ಏಕ್ಲಾನ್ನ ಹೊಡೆಯೋಕ್ಕೆ ಒಂದು ಕಾಲಲ್ಲಿ ಅವರ ಆ ಒಂದು ಏನು ರೈಟು ಲೆಗ್ಸ್ ಇದೆಯೋ ಅದರ ಪ್ರಯತ್ನ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಎಸಿ ಶಿವಮೂರ್ತಿ ಸರ್ ಅವರು ದಯಮಾಡಿ, ಶ್ರೀರಂಗಪಟ್ಟಣ ತಹಶೀಲ್ದಾರರಾದಂಥವರು ದಯಮಾಡಿ ಇವರು ಹೇಳಿ. ವೇಣುವರ ಎಸಿ ಸಾಹೇಬರಾದಂಥ ಶಿವಮೂರ್ತಿ ಸಾಹೇಬರು, ತಹಶೀಲ್ದಾರ್ ಸಾಹೇಬರು, ಚೀಫ್ ಆಫೀಸರು ದಯಮಾಡಿ ಮೇಲ್ಗಡೆ ಇಲ್ಲ, ಅಲ್ಲೇ ಇದ್ರು, ನೀವು ಅಬ್ಸರ್ವ್ ಮಾಡಲಿಲ್ಲ. ಮುಂದಿನ ಕುಸ್ತಿ ಪಂದ್ಯಾವಳಿ ಬೆಳಗೊಳ ಯಾರು ನಡೆಯಿದ್ದಾರೆ? ಹುಣಸೂರು ಹುಡುಗರು ಹೇಗಿದೆ? ಹುಣಸೂರು ಶಿವ ಯಾರು? ಈ ಒಂದು ಕುಸ್ತಿಯಲ್ಲಿ ಗೆದ್ದವ್ರು ಯಾರು? ಸೈಡ್ ಬನ್ನಿ. ಈ ಒಂದು ಕುಸ್ತಿಯಲ್ಲಿ ಮೀರಾ ಶಿವಲಿಂಗ ಮೇಡಮ್ ಬಂದಿದ್ದಾರೆ, ಹಾಗೂ ಮತ್ತೊಬ್ಬರು ತೀರ್ಪುಗಾರರು ಆಶಾಲತಾ ಮೇಡಮ್ ಬಂದಿದ್ದಾರೆ. ಕ್ಯಾತ್ನಳ್ಳಿಯ ಶ್ರೀರಕ್ಷಾ, ಕೆಸ್ತೂರಿನ ಲಾಲಿತ್ಯ. ಇರಿ, ಅವರ ಜೊತೆಯಲ್ಲಿ ಖ್ಯಾತ ಕುಸ್ತಿಪಟು ಪೈಲ್ವಾನ್ ಮಲ್ಲುಸ್ವಾಮಿಯವರ ಧರ್ಮಪತ್ನಿಯವರಾದಂಥ ನಾಗರತ್ನ ಮೇಡಮ್ ಅವರು ಸಹ ಬಂದಿದ್ದಾರೆ. ಅವರು ಇಬ್ಬರು ಕುಸ್ತಿ ಪೈಲ್ವಾನರನ್ನ ಆಶೀರ್ವಾದ ಮಾಡಿ ಬಿಡಿಸ್ತಾರೆ. ಅದೇ ಓಡಾಡ್ತಾರೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಹೆಸರು ಕೀರ್ತಿಗಳು ಕೆಸ್ತೂರಿನ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಕ್ಯಾತಳಿ ರಕ್ಷಾ
ಮೊದಲ ಹಾಗೂ ಬಾರಿಗೆ ಕೆಸ್ತೂರಿನ ಭಾರಿ ಲಾಲಿತ್ಯ ಪಟ್ಟು ಅವರು ಕುಸ್ತಿ ಮಹಿಳೆಯರಿಗಾಗಿ ಇಲ್ಲಿ ನಡೆಸಲಾಗ್ತಾ ಇದೆ. ಇದು ತುಂಬ ಒಂದು ಹೆಮ್ಮೆಯ ವಿಷಯ. ಪ್ರಮೋದ್ ರಾಜಮಾತೆಯವರಾಗಿರ್ತಕ್ಕಂಥ ಪ್ರಮೋದಾ ದೇವಿಯವರು ಇದನ್ನು ನಡೆಸಬೇಕು, ಇದನ್ನು ಇಲ್ಲಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದಾರೆ. ನಮಗೂ ಎಲ್ರಿಗೂ ಕೂಡ ಇದು ತುಂಬ ಒಂದು ಸಂತೋಷವನ್ನು ತಂದಿದೆ. ಹಾಗೂ ಈ ಸಲ 15 ಜೋಡಿ ಮುಂದಿನ ಕುಸ್ತಿಯ ತೀರ್ಪದಾರರಾಗಿ ಮಹಿಳೆಯರಲ್ಲಿ ಮಾಡ್ತಾ ಇದ್ದಾರೆ. ಸೊ ಮಹಿಳೆಯರು ಎಲ್ಲದರಲ್ಲೂ ಮುಂದೆ ಇದ್ದಾರೆ ಈಗ. ಮತ್ತೆ ಕ್ರೀಡೆಗಳಲ್ಲಿ ಮುಂದಿನ ಕುಸ್ತಿಯ ತೀರ್ಪದಾರರಾಗಿ ಗಂಜಾಂ ಶ್ರೀನಿವಾಸಣ್ಣನವರು ಅವರ ಹಾಗೂ ಮನಸ್ಸು ದೇಹ ಎರಡೂ ಕೂಡ ದೃಢವಾಗಿದೆ, ರವಿ ದುರ್ಗ ಕ್ರೀಡಾಪಟುಗಳಾಗಿದ್ದಾರೆ ಅಂತ ರವಿ ದುರ್ಗ ಮುಂದಿನ ಕುಸ್ತಿ ಹೇಳಿ ತೀರ್ಪ ಇವತ್ತೇನಿಲ್ಲಿ ದಸರಾ ಶ್ರೀನಿವಾಸ್ ನಮ್ಮ ಗಂಜಾಂ ಮಹಿಳಾ ಕುಸ್ತಿಪಟುಗಳು ಆಡ್ತಾ ಇದ್ದಾರೆ. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯೂನಿವರ್ಸಿಟಿಯ ಸುರೇಶ್ ಅವರು ಗಂಜಾಮಿನ ಪೈಲ್ವಾನರು ಬಂದಿದ್ದಾರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.